ಎಲ್ರಿಗೂ ನಮಸ್ಕಾರ. ಮೊನ್ನೆ ದಾವಣಗೆರೆನೋ ಚಿತ್ರದುರ್ಗದಲ್ಲಿ ಬೇಬಿ ಯಡಿಯೂರಪ್ಪನವರು ಸೋನಿಯಾ ಗಾಂಧಿಯವ್ರ ಮೇಲೆ, ರಾಹುಲ್ ಗಾಂಧಿಯವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ. ಚೆಕ್ ಮೂಲಕ ಲಂಚ ತೆಗೆದುಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಇತಿಹಾಸ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಬೇಬಿ ಯಡಿಯೂರಪ್ಪನವರ ಪಿತಾಮಹ ಯಡಿಯೂರಪ್ಪನವರು, BSY ಯಡಿಯೂರಪ್ಪ, ಅದಕ್ಕೆ ಬೇಬಿ ಯಡಿಯೂರಪ್ಪ ಅಂತ ಇದ್ದೀನಿ. ಅದ್ರ ಜೊತೆಗೆ ಇವರು ನೈತಿಕತೆಯ ಪಾಠ ಕಾಂಗ್ರೆಸ್ ಪಕ್ಷದವ್ರಿಗೆ ಹೇಳ್ತಾ ಇದ್ದಾರೆ. ಸೋನಿಯಾ ಗಾಂಧಿಯವ್ರ ಮೇಲೆ ಕೇಸ್ ಇಲ್ವಾ, ರಾಹುಲ್ ಗಾಂಧಿಯವ್ರ ಮೇಲೆ ಕೇಸ್ ಇಲ್ವಾ, ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗಾಗಲೇ 10 ವರ್ಷದಿಂದ ಓಡಾಡ್ತಾ ಇದೆ. ಇವ್ರಿಗೆ ಯಾರಾದರೂ ಕೋರ್ಟಲ್ಲಿ ಸರ್ಕಾರ ಇವ್ರದ್ದು ಏನಾದರೂ ಅವ್ಯವಹಾರ ಆಗಿದರೆ ಅದನ್ನು ಹಾಕಲಿ. ಅದು ಕಂಪ್ನೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ನ್ಯಾಷನಲ್ ಹೆರಾಲ್ಡ್. ಒಬ್ಬರು 10 ರೂಪಾಯಿ ತೊಗೊಳಕ್ಕಾಗಲ್ಲ, 10 ರೂಪಾಯಿ ಕೊಡೋಕ್ಕಾಗೋದಿಲ್ಲ. ಅಲ್ಲಿರೋ ಆಸ್ತಿ ಎಲ್ಲ ಕಂಪನಿ ಆ್ಯಕ್ಟಲ್ಲಿದೆ. ಅದ್ರ ಬಗ್ಗೆ ಹೇಳಿರ್ತಕ್ಕಂಥವರು ಅವರ ನಾಯಕರ ಮೇಲಿರ್ತಕ್ಕಂಥ ಆರೋಪಗಳಿಗೆ ಉತ್ತರ ಕೊಟ್ಟಿದ್ರೆ ಚೆನ್ನಾಗಿರೋದು. ಬೇಬಿ ಯಡಿಯೂರಪ್ಪನವರು ಗಂಭೀರವಾದ ಆರೋಪ, ಒಂದು ಭ್ರಷ್ಟಾಚಾರದ ಲಂಚ ಸ್ವೀಕಾರ ಮಾಡಿರ್ತಕ್ಕಂಥ ಆರೋಪ, ಇನ್ನೊಂದು ಅಪ್ರಾಪ್ತ ಮಗು ಅವರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು, ಲೈಂಗಿಕವಾಗಿ